ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನೀನು ಹೋಗೋಕ್ಕಂತ ಬರ್ತೀನಿ. ಸೊ ಬನ್ನಿ, ಇವತ್ತು ಹೊರಗಡೆ ಹೊರಡ್ತಾ ಇದ್ದೀವಿ ಇವಾಗ. ಅಂದರೆ ಸ್ವಲ್ಪ ಮನೆಗೆ ಸಾಮಾನು ತರಬೇಕಿತ್ತು. ಹಾಗಾಗಿ ಏನೇನು ಸಾಮಾನು ಅಂತ ಹೇಳಿದ್ರೆ, ನಾರ್ಮಲ್ಲಾಗಿ ದಿನಸಿ ಅದೊಂದಿಷ್ಟು ಐಟಮ್ಸ್ ತರಬೇಕು. ಒಂದು ನಿಮಿಷ ಇರುತ್ತಂದ, ಆ ಕಡೆ ಅಲ್ಲ ಈ ಕಡೆ. ಆ್ಯಂಡ್ ಅತಲ್ ಅನ್ಲಾಕ್ ಕರೋ. ಆ್ಯಂಡ್ ಹಾಂ, ಏನು ಅಂದರೆ ವ್ಯಾಕ್ಯೂಮ್ ಕ್ಲೀನರ್ ಮತ್ತು ಸ್ವಲ್ಪ ಮಿಕ್ಸರ್ ಅಂದರೆ ಇಲ್ಲಿ ನಾರ್ಮಲ್ ಮಿಕ್ಸಿ ಥರ ಸಿಕ್ಕೋದಿಲ್ಲ, ಬ್ಲೆಂಡರ್ ಥರ ಸಿಕ್ಕತ್ತೆ. ಮಿಕ್ಸಿ ಸಿಕ್ಕತ್ತೆ, ಅಂದರೆ ಇಂಡಿಯನ್ ಸ್ಟೋರಲ್ಲಿ ಸಿಗ್ತವೆ. ಆ್ಯಂಡ್ ಮತ್ತಿನ್ನೇನು, ಬಟ್ಟೆ ಒಣಗಾಕಕ್ಕೆ ಒಂದು ಸ್ಟ್ಯಾಂಡು. ಡ್ರಾಯರ್ ಇದೆ. ಡ್ರಾಯರ್ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಒಂದು ಬಟ್ಟೆಗಳು ಹಾಳಾಗುತ್ತೆ, ಇನ್ನೊಂದು ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ. ಕರೆಂಟ್ ಬಿಲ್ ಅನ್ನೋದಕ್ಕಿಂತ ಸಿಯು ಪ್ಯಾಂಟ್ ನೋಡಿ, ಅದೆಷ್ಟು ಉದ್ದ ಇರೋಂಥ ಪ್ಯಾಂಟ್ ಆಲ್ಮೋಸ್ಟ್ ಆ್ಯಂಕಲ್ಗಿಂತ ಮೇಲೆ ಹೋಗ್ಬಿಟ್ಟಿದೆ. ಕಾಣಿಸ್ತದೆ ಅಲ್ವೋ ನಿಮಗೆ? ಬಟ್ಟೆಗಳು ಒಂದು ಸ್ವಲ್ಪ ಜಾಸ್ತಿ ಹಾಳಾಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಸಮ್ಮರ್ ಇದೆ, ಇನ್ನು ಸ್ವಲ್ಪ ವಿಂಟರ್ ಬರೋಕ್ಕೆ ಪ್ರಾಪರ್ ವಿಂಟರ್ ಬರೋಕ್ಕೆ ಇನ್ನೊಂದು 2 ತಿಂಗಳಾಗುತ್ತೆ ಅಂತ ಹೇಳ್ತಾಯಿದ್ರು. ಆವಾಗಂತೂ ಒಣಗ್ಸೋಕ್ಕಂತೂ ಆಗಲ್ಲ. ಬಟ್ ಇವಾಗ ಅಟ್ಲೀಸ್ಟ್ ಒಂದು ಬಟ್ಟೆಗಳನ್ನ ಒಣಗಿ ಹಾಕೋಕ್ಕೆ ಒಂದು ಸ್ಟ್ಯಾಂಡ್ ತರೋಣ ಅಂತ. ಇಲ್ಲಾಂದ್ರೂ ಟಾವೆಲ್ಸ್ ಏನನ್ನ ಹಾಕೋಕ್ಕಾದ್ರೂ ಬೇಕಾಗುತ್ತೆ. ಹಾಗಾಗಿ ತೊಗೊಂಬರಕ್ಕೆ ಹೊರಟಿದ್ದೀವಿ. ವ್ಯಾಕ್ಯೂಮ್ ಕ್ಲೀನರ್ ಮುಂಚೆನೇ ಒಂದು ಯಾವುದೋ ಎಲ್ಲರ ಮನೆಯಲ್ಲೂ ಒಂದು ಕಾಮನ್ ಆಗಿ ಯೂಸ್ ಮಾಡ್ತಾರೆ, ಚೆನ್ನಾಗಿದೆ. ಅಂದರೆ ನಾವು ಏನು ಶೇರಿಂಗಲ್ಲಿದ್ವಲ್ಲ, ಅಲ್ಲೂ ಅದನ್ನು ಯೂಸ್ ಮಾಡ್ತಾಯಿದ್ವಿ, ಚೆನ್ನಾಗಿತ್ತು. ಬಟ್ ನನಗೆ ವೆಟ್ ಆ್ಯಂಡ್ ಡ್ರೈದು ಸ್ವಲ್ಪ ಇನ್ನೂ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಡಿಲೇ ಮಾಡಿದೆ. ಬಟ್ ಅದು ತುಂಬ ಕಾಸ್ಟ್ಲಿ ಇದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಸೊ ಟೈಮ್ ಬೀಯಿಂಗ್ ಇವಾಗ ಅದನ್ನೇ ತೊಗೊಳ್ಳೋಣ ಅಂತ ಹೊರಟಿದ್ದೀವಿ. ನೋಡೋಣ. ಚಳಿ ಆಗ್ತಿಲ್ಲ ಸಿವ್ ನಿನಗೆ? ಜಾಕೆಟ್ ಹಾಕ್ಕೊಳ್ಳೋ. ನಡಿ ಮತ್ತೆ ವಾಕ್ ಮಾಡು ಬೇಗ. ಚಲೋ. ಓಕೆ ಗೈಸ್, ಇವಾಗ ನೋಡ್ಬೋದು ಹೊರಡ್ತಾ ಇದ್ದೀವಿ. ಆ್ಯಂಡ್ ಮನೆ ಸರೌಂಡಿಂಗ್ ಎಲ್ಲನೂ ನೋಡಿದ್ರಲ್ಲ, ಒಂಥರ ಚೆನ್ನಾಗಿದೆ. ಇಲ್ಲಿ ಜಾಸ್ತಿ ಕ್ರೌಡ್ ಇರೋದಿಲ್ಲ, ಜಾಸ್ತಿ ಜನಗಳೆಲ್ಲ ಓಡಾಡೋದು ಅಷ್ಟೆಲ್ಲ ಇರೋದಿಲ್ಲ. ಇಲ್ಲಿ ಅಂತಲ್ಲ, ಆ್ಯಕ್ಚುಲಿ ಇಲ್ಲೇ ಜಾಸ್ತಿ, ಸಿಡ್ನಿನಲ್ಲೇ, ಸಿನ್ಸ್ ಇಟ್ ಈಸ್ IT ಹಬ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ನಾವು ಸರೌಂಡಿಂಗ್ ಇರೋವಂಥ ಅದನ್ನು ಪ್ಲೇಸ್ಗೆ ಹೋದ್ರಂತೂ ತುಂಬ ಅಂದರೆ ತುಂಬಾ ಕಮ್ಮಿ ಜನಗಳು ಓಡಾಡೋದು ಕಾಣಿಸ್ತಾರೆ. ಆ್ಯಂಡ್ ಇದೆಲ್ಲನೂ ಸ್ವಲ್ಪ ಹಳೆ ಕ್ಲಿಪ್ಪಿಂಗ್ಸ್, ತುಂಬ ಅಂದರೆ ತುಂಬಾ ಹಳೆ ಕ್ಲಿಪ್ಪಿಂಗ್ಸ್. ನಾವು ಹೊಸದಾಗಿ ಇಲ್ಲಿಗೆ ಬಂದಾಗ, ಮನೆ ಶಿಫ್ಟ್ ಆದಾಗ ತೊಗೊಂಡಂಥ ಕ್ಲಿಪ್ಪಿಂಗ್ಸ್ ಇದೆಲ್ಲನೂ. ಆ್ಯಂಡ್ ಹಾಗಾಗಿ ಎಲ್ಲ ವಸ್ತುಗಳು ಹೋಗಿ ತೊಗೊಂಡು ಬರ್ತಾಯಿದ್ದೀವಿ. ಶುರುನಲ್ಲಿ ಎಲ್ಲರಿಗೂ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಪ್ರತಿಯೊಂದು ವಸ್ತುಗಳನ್ನೂ ತೊಗೋಬೇಕಾಗಿರುತ್ತೆ. ಫಿನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಯಲ್ಲಿ ತುಂಬ ಜನ ನನಗೆ ಕ್ವಶನ್ ಕೇಳ್ತಾಯಿದ್ರಿ, ಇಲ್ಲಿ ಬರೋದು ಹೇಗೆ, ಎಷ್ಟು ಖರ್ಚಾಗುತ್ತೆ, ಹೇಗೆ ಬರೋದು ಅಂತ ಹೇಳಿಬಿಟ್ಟು. ಇದು ಡಿಪೆಂಡ್ ಆಗುತ್ತೆ, ಕಂಪ್ಲೀಟ್ಲಿ ಡಿಪೆಂಡ್ಸ್ ನೀವು ಯಾವ ರೀಸನ್ಗೋಸ್ಕರ ಬರ್ತಿದ್ದೀವಿ ಅಂತ ಹೇಳಿಬಿಟ್ಟು. ಸ್ಟೂಡೆಂಟಾಗಿ ಬರ್ತಿದ್ದೀರಾ ಅಥವಾ ವರ್ಕಿಗೆ ಬರ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೀವು ಅದನ್ನೆಲ್ಲ ಹೋಗಿ ಚೆಕ್ ಮಾಡಿ, ಏನೋ ಗೂಗಲಲ್ಲಿ ಅಥವಾ ಯಾವುದನ್ನ ಒಂದು ಟ್ರಾನ್ಸ್ಪೋರ್ಟ್ ಏಜೆನ್ಸಿನಲ್ಲೆಲ್ಲ ಚೆಕ್ ಮಾಡಿ ಯಾವ ವೀಸಾ ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಸುಮಾರು ಥರದ ವೀಸಾಗಳೆಲ್ಲ ಇರುತ್ತೆ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬೇಕು ಅಂದರೆ ಅದ್ರ ಬಗ್ಗೆ ಕ್ಲೀನಾಗಿ ಒಂದು ಸಲ ತಿಳ್ಕೊಂಡು ಒಂದು ಪ್ರತ್ಯೇಕವಾಗಿ ಒಂದು ವಿಡಿಯೋನ ಹಾಕ್ತೀನಿ. ನಾವು ಬಂದಿರೋದು ಸ್ಪಾನ್ಸರ್ಶಿಪ್ ಮೇಲೆ. ನಾವು ಯಾವುದೇ ರೀತಿಯಾದಂಥ ದುಡ್ಡು ಖರ್ಚು ಮಾಡಿ ನಾವು ಇಲ್ಲಿ ಬರಬೇಕು ಅಂತ ಟ್ರೈ ಮಾಡಿ ಬಂದಿಲ್ಲ. ಇಲ್ಲಿ ಬರೋಕ್ಕೆ ನಾವು ₹1 ಖರ್ಚು ಮಾಡಿಲ್ಲ. ಈ ವೆದರ್ ಎಷ್ಟು ಫ್ಲಕ್ಚುಯೇಟ್ ಆಗುತ್ತೆ ಅಂದರೆ, ನೆನ್ನೆ ವೆದರ್ ಹೆಂಗಿತ್ತು ಅತಲ್? ಹೆಂಗಿತ್ತು? ಮಿಡಲ್ ಈಸ್ಟ್ ಹೆಂಗೆ ಅಂದರೆ ಒಂಥರ ಬಟ್ಟಿಯಿಂದ ಸ್ವಿಟ್ಜರ್ಲ್ಯಾಂಡ್ ಬಿಸಿಲು ಹೆಂಗೆ, ನನಗೆ ಉಸಿರಾಡೋಕ್ಕೆ ಆಗಲಿಲ್ಲ. ಆಯಿತಾ, ನಾನು ಕೂದಲು ನೋಡಂಗೆ ಉಸಿರಾಡೋಕ್ಕೆ ಆಗಲಿಲ್ಲ. ನನಗಂತೂ ಈ ರೋಡಲ್ಲಿ ಬರ್ತಾ ಇದ್ರೆ ನನಗೆ ಗಿಡ್ಡಿನೆಸ್ ಬಂದುಬಿಡ್ತು, ನಡೆಯೋಕ್ಕೆ ಆಗಲಿಲ್ಲ, ಅಷ್ಟು ಬಿಸಿ ಗಾಳಿ. ಇವತ್ತು ನೆನ್ನೆ ಸಾಯಂಕಾಲನೇ ಮಳೆ ಆಗ್ಬಿಡ್ತು. ಆ್ಯಕ್ಚುಲಿ ಇವತ್ತು ನೋಡಿದ್ರೆ ಫುಲ್ಲು ತಣ್ಣಗೆ ಚೆನ್ನಾಗಿದೆ ಇವತ್ತು. ಬಟ್ ಅಷ್ಟು ಚಳಿ ಅಂತ ಇಲ್ಲ. ಇಟ್ಸ್ ನೈಸ್, ವೆದರ್ ಇಸ್ ರಿಯಲಿ ಗುಡ್ ಟುಡೇ. ಒಂದಿನ ಹಾಗೆ ಒಂದಿನ ಹೀಗೆ. ಒಂದಿನ ಅನ್ನೋದಕ್ಕಿಂತ ಅರ್ಧ ದಿನ ಹಾಗೆ, ಅರ್ಧ ದಿನ. ಹಾಂ. ಆ್ಯಂಡ್ ಎಷ್ಟೊಂದು ಜನ ಹೇಳಿದರು, ನೀವು ಇವತ್ತೇನೋ ಓಕೆ ಬೆಳಗ್ಗೆ ಬಿಸಿಲಿದೆ ಅಂತ ಹೇಳ್ಕೊಂಡು ಚಳಿಗಾಲದಲ್ಲ ಹಾಗೆ ಬಂದುಬಿಟ್ರೆ ಅಷ್ಟೇ ಸರಿಯಾಗಿ ಗಾಳಿ ಹೊಡೆಯುತ್ತೆ, ಜಾಕೆಟ್ ಮಾತ್ರ ಯಾವಾಗೂ ಕ್ಯಾರಿ ಮಾಡಿ ಅಂತ. ಸೊ ನಿಮಿಷ ಕೂದಲು ಕ್ರಾಸ್ ಮಾಡೋಣ. ಸೊ चलो ये करके आ जाएगा. ಏರಿಯಾ ನಿಮಗೆ ಹಳೆ ವಿಡಿಯೋಗಳೆಲ್ಲ ನೋಡಿರ್ತೀರ.
ಇಲ್ಲೇ ಇದ್ದಿದ್ದು ಮುಂಚೆ. ಆ್ಯಂಡ್ ನಮ್ಮ ಅಡ್ರೆಸ್ ಎಲ್ಲ ಏನೂ ಅಷ್ಟು ಚೇಂಜ್ ಮಾಡಿಲ್ಲ. ಹಾಗಾಗಿ ಅಲ್ಲಿ ಏನಾದರೂ ಮೇಲ್ಸ್ ಅಂದರೆ ಪೋಸ್ಟ್ ಏನಾರ ಬಂದಿದೆಯಾ ಅಂತ ಬಾಕ್ಸಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಹೆಸರಲ್ಲಿ ಏನಾರ ಇದೆಯಾ ಅಂತ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಯಾವಾಗೂ ಒಂಥರ ಚೆನ್ನಾಗಿರುತ್ತಲ್ಲ. ಸೊ ಕ್ಲೀನಾಗಿ ಆರಾಮಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದೀವಿ. ಇವಾಗ ಹೋಗ್ಬಿಟ್ಟು ಸಾಮಾನು ಎಲ್ಲ ತೊಗೊಂಬರ್ಬೇಕು. ಆ್ಯಂಡ್ ನಾಳೆ ಇನ್ನೊಂದು ಕಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹೀಗೆ ಅತುಲ್ ಫ್ರೆಂಡು ಒಬ್ಬರು ಹೇಳಿದ್ರು ಗಿಕ್ಕರ್ ಎಲ್ಲ ಸಿಕ್ಕತ್ತೆ, ಇಂಡಿಯನ್ ವಸ್ತುಗಳೆಲ್ಲ ಚೆನ್ನಾಗಿ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಬಗ್ಗೆ ಹೇಳಿದ್ರು. ಏನೋ ಬಂತು, ಕುಕ್ಕರೆಲ್ಲ ಚೆನ್ನಾಗಿ ಸಿಕ್ಕತ್ತೆ. ಆ್ಯಂಡ್ ಮಿಕ್ಸಿ, ಇಂಡಿಯನ್ ವಸ್ತುಗಳು ಏನೇನು ಬೇಕೆಲ್ಲ ಸಿಕ್ಕತ್ತೆ, ಹೋಗಿ ಬನ್ನಿ ನೋಡ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ನಾಳೆ ಆದರೆ ಅಲ್ಲಿ ಹೋಗೋಣ. ಈ ವಿಡಿಯೋದಲ್ಲೇ ಆದರೆ ಅದನ್ನು ಶೇರ್ ಮಾಡ್ತೀನಿ, ಅಕಸ್ಮಾತ್ ಹೋದರೆ. ಇಲ್ಲ ಅಂದರೆ ನೋಡೋಣ. ನಾಳೆ ಹೊರಗಡೆ ಹೋಗೋ ಡೌಟೇನೆ. ಬರ್ತಾ ಇದ್ದಾರೆ ಹಿಂದೆಗಡೆ ಅವರು. ಬಂದ್ವಿ, ಇನ್ನೇನು ಮಾಲ್ ಹತ್ರನೇ ಬಂದ್ವಿ, ಹತ್ರನೇ ಇದ್ದೀವಿ. ಬಂದ್ವಿ ನೋಡಿ, ಅಲ್ಲಿ ಮಾಲ್ ಬಂತು. ಏನು ಮೇಲ್ಸ್ ನೋಡೋಕೆ ಹೋಗಿದ್ದಾ? ನಮ್ಮ ಹೆಸರಲ್ಲಿ ಏನಾರ ಬಂದಿದೆಯಾ ಅಂತ ನೋಡೋಕೆ ಹೋಗಿದ್ರು. ಏನ್ ಸಿಯು? ಹೌದಾ? ಏನ್ ಮಾಡಕ್ಕದು? ಮೆಸ್ಸಿ ಹೌದಾ? ಹಾ, ಸ್ಟಾಕ್ है देखो, भयंकर स्टॉक है. When it is messy, pissy, then we use this vacuum cleaner. नोड़ा लो क्या? ठीक. बहुत सस्ता ना? लेकिन ये टूट जाता है ना बच्चे. वो देखो 3.5 में, वो वाला देखना एक बार. हाँ, ಇದು ನಮ್ಮ ಹಳೆ ಮನೆಯಲ್ಲಿ ಅವ್ರು ಕೊಟ್ಟಿದ್ರು. ಒಂದು ಡ್ರೆಸ್ ಹಾಗೆ ಎಳಿಬೇಕಾದ್ರೆ ಪಟ್ ಅಂತ ಮುರಿದೋಗ್ಬಿಡ್ತು. हाँ, बट एक टूट गया था ना, वो एक टेंशन है बस, और कुछ नहीं. ये वेलवेट का है क्या? वो नहीं पीसेस. हाँ, ಎಷ್ಟು पीसेस ಇದೆ? 12 पीस है, 8 पीस. ठीक है, विल टेक वन, विल सी. ಅಲ್ಲ. ಆ್ಯಂಡ್ ವ್ಯಾಕ್ಯೂಮ್ ಕ್ಲೀನರ್ ಯಾವಾಗೂ ಸ್ಟಾಕಲ್ಲೇ ಇರಲ್ಲ. ಬರುತ್ತೆ ಪಟ್ ಅಂತ ಖಾಲಿ ಆಗುತ್ತೆ, ಇಲ್ಲಿ ಯಾವ ವಸ್ತುಗಳು ಹಂಗೇನೆ ಬರ್ತವೆ, ಪಟ್ ಅಂತ ಖಾಲಿ ಆಗ್ತವೆ. ಈ ಏಕ್ ಬಾರ್ ಈ ಚೆಕ್ कर लो ना, how much is this? क्या है? स्टिक वैक्यूम क्लीनर. पर इसका वो कहाँ है? बॉक्स कहाँ है? ಇಲ್ಲಿ ಸ್ಟಾಕೇ ಇರಲ್ಲ, ಅದೇ ಪ್ರಾಬ್ಲಮ್. पता नहीं, ये तो नया रखा. उधर है देखो, अल्लिदे. हाँ, कॉर्डलेस. हाँ 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 हाँ. ಎಷ್ಟು? 99. ಓಕೆ, ಇದು ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಬಟ್ ವಯರ್ದಿದು $49. ಎಲ್ಲರ ಮನೆಗಳಲ್ಲಿ ಇದೆ ಆಲ್ಮೋಸ್ಟ್. ಜಸ್ಟ್ ಒಂದು ಮಾವಿನ ಹಣ್ಣು ಒಂದು ಎಷ್ಟು $2.25 ಇದೆ, ಅಂದರೆ ಒಂದು $135 ಈಗ ಒಂದು ಮಾವಿನ ಹಣ್ಣು. ಈ ಮ್ಯಾಂಗೋದೆಲ್ಲ ಸಖತ್ ಕಾಸ್ಟ್ಲಿ ಇಲ್ಲಿ, ಮಿಕ್ಕಿದ್ದೆಲ್ಲ ಪರವಾಗಿಲ್ಲ. ಬೆರೀಸು, ಪ್ಲಮ್, ಚೆರೀಸ್ ಅವೆಲ್ಲ. ಚೆರಿನೂ ಸ್ವಲ್ಪ ಕಾಸ್ಟ್ಲಿ, ಬಟ್ ಇಟ್ಸ್ ಗುಡ್, ತುಂಬ ಟೇಸ್ಟಿಯಾಗಿರುತ್ತೆ.
ಇದೂ ಅಷ್ಟೇ ನೋಡಿ ಎಷ್ಟು ಕಾಸ್ಟ್ಲಿ ಇದೆ. ಬಟ್ ಮ್ಯಾಂಗೋ ಒಂದು ಹಣ್ಣಿಗೆ 135 ರೂಪಾಯಿ, ಸ್ವಲ್ಪ ಜಾಸ್ತಿನೇ ಆಯಿತು. ಇವೆಲ್ಲ ಕೆ ಜಿ ಲೆಕ್ಕ ಪರವಾಗಿಲ್ಲ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಅವಕಾಡೋಸ್ ಏನಂತಾರೆ, ಇದು ಬಟರ್ ಫ್ರೂಟ್ಸ್, ಅದು ಕೂಡ ಕಾಸ್ಟ್ಲಿನೇ ಕಂಪ್ಯಾರಿಟಿವ್ಲಿ. ಒಂದು ಹಣ್ಣಿಗೆ ನೋಡಿ, ಒಂದು ಇದಕ್ಕೆ 1.7 ಇದೆ, ಅಂದರೆ 55 ಪ್ಲಸ್ ಆಗುತ್ತೆ. ಒಂದು 100 ರೂಪಾಯಿಗೆ ಒಂದು ಅಂದ್ಕೊಳ್ಳಿ. ಅಂದಾಜಲ್ಲಿ ಹೇಳ್ತೀನಿ, ಎಕ್ಸಾಕ್ಟ್ ಅಮೌಂಟ್ ನಾನು ಫುಲ್ಲು ಏನಂತಾರೆ ಗುಣಾಕಾರ ಮಾಡಿ ಹೇಳೋಕ್ಕಾಗಲ್ಲ ಸಡನ್ನಾಗಿ. ಸೊ ಒಂದು ಅಂದಾಜಲ್ಲಿ ಹೇಳ್ತೀನಿ, ಒಂದು 90, 100 ಆ ಥರ ಇರುತ್ತೆ. ಜಸ್ಟ್ ಒಂದು ಹಣ್ಣಿಗೆ ಜಾಸ್ತಿ ಆಯ್ತಿದ್ದು. ಇದೆಲ್ಲ ಪರವಾಗಿಲ್ಲ, ಇವೆಲ್ಲ ಕೆ ಜಿ ಲೆಕ್ಕ. ಆ್ಯಂಡ್ ಇಲ್ಲಿ ನೋಡಿ, ಈ ಗಾರ್ಲಿಕ್ ತುಂಬ ಕಾಸ್ಟ್ಲಿ ಆಯಿತಾ. 4ಕ್ಕೆ ಜಸ್ಟ್ 4 ಇಟ್ಟಿದ್ದಾರೆ. ಇದೇನಕ್ಕೂ ಗೊತ್ತಿಲ್ಲ, ಈ ಥರ ಇರೋದು ಕಾಸ್ಟ್ಲಿ. ಒಂದು ನಿಮಿಷ. ಆ್ಯಂಡ್ ಇವು ಕಮ್ಮಿ ಇರುತ್ತೆ ನೋಡಿ, ಇದು ಓಪನ್ ಇರ್ತಾವಲ್ಲ, ಇದೇನಕ್ಕೆ ಕಾಸ್ಟ್ಲಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು 3.6ಗೆ 4. ಯಪ್ಪ, ಅಂದರೆ ಒಂದೇನಿಲ್ಲ ಅಂದರೆ 50 ರೂಪಾಯಿಗೆ ಒಂದು ಬೀಳುತ್ತೆ. ಬಟ್ ಇವು ಪರವಾಗಿಲ್ಲ, ಇದು ಸ್ವಲ್ಪ ಕಮ್ಮಿ ಅನ್ಸುತ್ತೆ ನನಗೆ. ಹಾಂ, ಇವು ಜಾಕೆಟ್ ಹಾಕೊಮ್ಮ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಟೊಮೆಟೊಸ್ ಕೂಡ ಸ್ವಲ್ಪ ಕಾಸ್ಟ್ಲಿ. ಇದು 4ಕ್ಕೆ 4.9, ಅಂದರೆ $1 ಜಾಸ್ತಿ. ಇದು ಒಂದು 60 ರೂಪಾಯಿ 70 ರೂಪಾಯಿಗೆ ಒಂದು ಹಣ್ಣು ಬಿದ್ದಿದೆ ಇದು ರೇಟು. 70 ರೂಪಾಯಿಗೆ ಒಂದು ಹಣ್ಣು, ಟೊಮೆಟೊ ಹಣ್ಣು. ಬಟ್ ಅಷ್ಟು ಕಾಸ್ಟ್ಲಿ ಇರಲ್ಲ. ಕೆ ಜಿ ಎಷ್ಟು 3.5, 4 ಆ ಥರ ಇರುತ್ತೆ. ಸೊ ಏನಕ್ಕೂ ಗೊತ್ತಾಗ್ತಿಲ್ಲ ಇಲ್ಲಿ. ಈ ಹಣ್ಣು ಮಾತ್ರ ಕಾಸ್ಟ್ಲಿ ಇಟ್ಟಿದ್ದಾರೆ. ನಾರ್ಮಲಾಗಿ ಅಷ್ಟಿರಲ್ಲ, ಇವತ್ತು ಯಾಕೋ ಜಾಸ್ತಿ ಕಾಸ್ಟ್ಲಿ ಇದೆ. ಆ್ಯಂಡ್ ಇದು ನೋಡಿ, ಸೌತೆಕಾಯಿ ಬಂದು ಅಗೈನ್ 2.5, ಇದು ಬಂದು 135 ರೂಪಾಯಿಗೆ ಒಂದು. ಏನು ತಿನ್ನೋದು, ಏನು ಬಿಡೋದು ನೋಡಿ, ಜಾಸ್ತಿ ಆಗಿದೆ. ಆ್ಯಕ್ಚುಲಿ ನಾರ್ಮಲಾಗಿ 3.5, 4.5ಗೆ ಕೆ ಜಿ ಇರುತ್ತೆ. 6.5 ಈ ಹಣ್ಣುಗಳು. ಈ ಹಣ್ಣುಗಳೇನಂದರೆ ಈ ಥರ ಬರುತ್ತೆ. ಈ ಸಿಕ್ಕಾಪಟ್ಟೆ ಹುಳಿ ಆಯಿತಾ, ಸಖತ್ ಹುಳಿ ಇದು. ಇದಂತೂ ನಾನು ಫಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ, ಬೇಸಿಲ್ ಪಾಟ್ ಮಾರ್ತಾರೆ. ಆ್ಯಂಡ್ ಇವೆಲ್ಲ ನಮಗೆ ಏನಂತಾರೆ, ಔಟ್ ಆಫ್ ದಿ ಸಬ್ಜೆಕ್ಟ್ ಇದು. ಚೆರಿ ಟೊಮೆಟೊಸ್ ಇದನ್ನೆಲ್ಲ ಯಾರು ಯೂಸ್ ಮಾಡ್ತಾರೆ? ಸುಮ್ಮನೆ ಯೂಸ್ಲೆಸ್. ಇವೆಲ್ಲ ಪಾಸ್ತಾ ಯೂಸ್ ಮಾಡ್ತಾರಲ್ಲ, ಸ್ಯಾಲೆಡ್ಸು, ಅದು ಯೂಸ್ ಮಾಡ್ಕೊತಾರೆ. ನಮ್ಗೆ ಯೂಸ್ ಆಗೋಲ್ಲ. ಆ್ಯಂಡ್ ಇದು ಚಿಕ್ಕ ಇದು ಕುಕುಂಬರ್ಸ್, ಜುಕಿನಿ ಅಂತೀವಲ್ಲ ಆ ಥರದ್ದಲ್ಲ. ಇದು ನಾರ್ಮಲ್ ಕುಕುಂಬರೇ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡೋಕೆ ಜುಕಿನಿ ಥರ ಕಾಣುತ್ತೆ, ಬಟ್ ಇಟ್ಸ್ ನಾಟ್ ಜುಕಿನಿ. ಇವು ಅಷ್ಟೇ ಕಾಸ್ಟ್ಲಿ ಆಗಿಬಿಟ್ಟಿದೆ ಇವಾಗ. ನಾವು ಫಸ್ಟ್ ಬಂದಾಗ ಇವೆಲ್ಲ ತುಂಬ ಕಮ್ಮಿ ಇತ್ತು. $4 ಇಷ್ಟು ದೊಡ್ಡ ಬಾಕ್ಸ್ಗೆ $4, $3.5 ಆ ಥರ ಇತ್ತು. ಇವಾಗೆಲ್ಲ ಜಾಸ್ತಿ. ಆ್ಯಂಡ್ ಗ್ರೇಪ್ ಸಕ್ಕ ಟೇಸ್ಟಿಯಾಗಿದೆ ಗೊತ್ತಾ. ಇಲ್ಲಿ ನೋಡೋಕೆ ಇಷ್ಟು ದಪ್ಪ ಅನಿಸುತ್ತೆ, ಬಟ್ ಸ್ಕಿನ್ನು ಇಂಡಿಯಾದಲ್ಲಿ ನಾವು ಈ ಥರ ತೊಗೊಂಡ್ರೆ ಸ್ಕಿನ್ ತುಂಬ ದಪ್ಪ ಇರುತ್ತೆ. ಬಟ್ ಇಲ್ಲಿ ತುಂಬ ಟೇಸ್ಟಿಯಾಗಿದೆ. ಅದು ಸಕ್ಕ ತಿನ್ನಾಗಿದೆ, ಸಕ್ಕ ಟೇಸ್ಟಿಯಾಗಿದೆ. ಬಟ್ ಇದು ನಾನು ಟ್ರೈನೇ ಮಾಡಿಲ್ಲ ಯಾವತ್ತೂ. ಒಂದ್ಸಲ ಟ್ರೈ ಮಾಡೋಣ ರೇಟ್ ಕಮ್ಮಿ ಆದಾಗ. ಇದೇನಂದರೆ ರಸ್ಬೆರೀಸ್, ಹೆಂಗಿರುತ್ತೋ ಒಂದ್ಸಲ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ಮಾತ್ರ ಸಿಕ್ಕಾಪಟ್ಟೆ ತಿಂದಿದ್ದೀವಿ ನಾವು ಇದನ್ನು. ಇದು $2ಗೆ ಸಿಗೋದು ಇವಾಗ $4 ಆಗಿದೆ. ಓಕೆ ಬನ್ನಿ, ಒಂದಿಷ್ಟು ಏನಾನ ಐಟಮ್ಸ್ ತೊಗೊಂಡು ಹೊರಡೋಣ. ಪ್ರಾನ್ಸ್ ಮಿಕ್ಸ್ ಇರುತ್ತೆ, ಬಟ್ ಇದು ಸ್ಟಿಕ್ಕಲ್ಲಿರೋದು ಮಾಡೋಕ್ಕೆ ಕಷ್ಟ. ಸ್ಟಿಕ್ ಇಲ್ಲದೆ ಇರೋದು ಸಿಕ್ಕತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ಇದು ಸ್ಟಿಕ್ ಇದೆ. ಪರವಾಗಿಲ್ಲ, ರೇಟ್ ಕಮ್ಮಿ ಇದೆ. ನಾರ್ಮಲಾಗಿ ಇದಕ್ಕೂ ಪ್ರೈಸ್ ಕಮ್ಮಿ ಇದೆ. ಇದು ಇವರೇನೋ ತೋರಿಸ್ತಾ ಇದ್ದಾರೆ, $6. ಹಾಂ, ಇವತ್ತು ಕಮ್ಮಿ ಇದೆ ಅಲ್ಲ ರೇಟು. ನಾರ್ಮಲಾಗಿ $9, $10 ತೊಗೊಂಬರ್ತೀವಿ. ಹಾಂ, ವೇಟ್ ಕಮ್ಮಿ ಇರುತ್ತೆ. ವೇಟ್ 214. ನಾರ್ಮಲಾಗಿ ಎಷ್ಟು ಗ್ರಾಮ್ ತರೋದು? 28 ರೂಪೀಸ್ kg. ಹಾಂ, ₹2 ಅಲ್ಲಪ್ಪ, $. ನಾವು ₹100 ಇದ್ದೀವಿ 2 ತಿಂಗಳಾದರೂ. ಬೇಡ, ಇದು ನೆಕ್ಸ್ಟ್ ಟೈಮ್ ನೋಡೋಣ ಬಾ. ನಾನು ಅಲ್ಲಿಂದ ತೊಗೊಂಬರ್ತೀನಿ. ಸೀ ಫುಡ್ ಇರುತ್ತಲ್ಲ ಶಾಪ್ ಅಪೋಸಿಟಲ್ಲಿ. ಇಟ್ಸ್ ಓಕೆ, ಅಲ್ಲಿ ತೊಗೊಳ್ಳೋಣ. ನಾಳೆ ತೊಗೊಳ್ಳೋಣ. ठीक है, ಚಿಕನ್ ತೊಗೊಳ್ಳೋಣ. ಇದೆಲ್ಲ ಇದ್ರ ಸೆಕ್ಷನು, ಎಲ್ಲ ಮೀಟ್ ಸೆಕ್ಷನ್ ಆಯಿತಾ. ಮೀಟ್ ಸೆಕ್ಷನ್ನ ನಾನು ನೆಕ್ಸ್ಟ್ ಯಾವುದನ್ನ ವೀಡಿಯೋದಲ್ಲಿ ತೋರಿಸ್ತೀನಿ. 2-3 ಏನದು ಟೆಂಡರ್ ಲಾಯಿನ್ಸ್, 2-3 ಸೂಪರ್ ಮಾರ್ಕೆಟ್ ಇದೆ. 2-3 ಸೂಪರ್ ಮಾರ್ಕೆಟ್ದು ಫುಲ್ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಅಪ್ಪ ನನಗೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. 1 ನಿಮಿಷ. ಹಾಂ, ಚಿಕನ್ ತೊಗೊಳ್ಳೋಣ ಅಂತ.
ಆಲ್ಮೋಸ್ಟ್ 10:30 ಹಂಗಾಗ್ತದೆ. ಇವಾಗ ಬಂದ್ವಿ, ಸಖತ್ ಟಯರ್ಡ್ ಆಗ್ತಿದೆ. ನಾಳೆನೇ ತೋರ್ಸೋಣ ಅಂದ್ಕೊಂಡೆ, ಇನ್ನೇನು ಪರವಾಗಿಲ್ಲ, ಒಂದು 5 ಮಿನಿಟ್ಸಲ್ಲಿ ತೋರಿಸ್ಬಿಡೋಣ ಸಾಮಾನ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೋಡ್ಬೋದು ಇದಿಷ್ಟು ಸಾಮಾನು ತೊಗೊಂಡು ಬಂದ್ವಿ. ಒಂದೇ ನಿಮಿಷ ಇರೋಕ್ಕಂತ ಇದು ಬಂದು ಸೊ ಇದು ಬಂದು ಹಾಟ್ ಫುಡ್ ಮಾಡ್ತೀಯಾ? ಅದು ಏನು ಗೊತ್ತಾ, ವೇಫರ್ ಮೇಕರ್ ತೊಗೊಂಡ್ಬಂದಿದ್ದು. ಆ್ಯಂಡ್ ಇದು ನಮ್ಮ ತರಕಾರಿ ತರಕ್ಕೆ ಬ್ಯಾಗ್. ಇದು ಎತ್ಕೊಂಬರೋದಕ್ಕೂ ಎಳ್ಕೊಂಬರೋದಕ್ಕೂ ತುಂಬ ಡಿಫ್ರೆನ್ಸ್ ಆಗುತ್ತೆ, ಸುಸ್ತಾಗಲ್ಲ. ಎಷ್ಟು ದೂರ ಇದ್ರೂ ಎತ್ಕೊಂಡು ಆರಾಮಾಗಿ ಬರ್ಬೋದು. ಆ್ಯಂಡ್ ಫಸ್ಟ್ ಶಾಪಿಂಗ್ ಶುರು ಆಯ್ತು ನಮ್ಮದಿಲ್ಲಿ. ಏನೋ ನಿಮಿಷ ಅಲ್ಲಿ ಕೂತ್ಕೊ. ಒಂದು ಟ್ರೌಸರ್ ಕೂಡ ತೊಗೊಂಡೆ ಆ್ಯಂಡ್ ಒಂದು ಟಾಪ್ ಆ ಥರ ತೊಗೊಂಡೆ. ಅದೆಲ್ಲ ಅಂತ ಇದ್ರು, ಆಯಿತಾ ನಮ್ಮದು ಬಟ್ಟೆಗಳದ್ದು ಶಾಪಿಂಗ್ ಶುರು ಆಯಿತು ಅಂತ ಹೇಳ್ಬಿಟ್ಟು. ಸೊ ನನಗೆ ಬೇಕಾಗುತ್ತೆ, ನನಗೆ ಬಟ್ಟೆ ಮಾತ್ರ ಬೇಕೇ ಬೇಕು. ಚೆನ್ನಾಗಿರೋ ಬಟ್ಟೆ ಇಲ್ಲ ಅಂದರೆ ನನಗೆ ಕಾನ್ಫಿಡೆನ್ಸ್ ಇರೋಲ್ಲ. ಸೊ ಹಾಗಾಗಿ ಆ್ಯಂಡ್ ಇದನ್ನೊಂದು ತೊಗೊಂಡು ಬಂದ್ವಿ. ಇದ್ರ ಪ್ರೈಸ್ ಆಲ್ರೆಡಿ ನೋಡಿರ್ತೀರ ಅಂದ್ಕೊಳ್ತೀನಿ, ತುಂಬ ಕಮ್ಮಿ ಇತ್ತು. ಆ್ಯಂಡ್ ಅದಲ್ಲಿ ಏನೇನ ತಗೋ ನನ್ನ ಕಡೆಯಿಂದ ಅಂತಂದರು. ಸರಿ ಅಂದ್ಬಿಟ್ಟು ಇದೊಂದು ಬ್ಯಾಗ್ ತೊಗೊಂಡೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಬಟ್ಟೆ ಇದು ಇಲ್ಲಿ ಬ್ಯಾಕ್ ಕ್ಯಾಮ್ರಾನ ತೋರಿಸ್ತೀನಿ. ಇದು ಬಟ್ಟೆ ಸಣ್ಣ ಪುಟ್ಟ ಹಾಕೋಕ್ಕೆ, ಇದು ಕ್ಲಿಪ್ಸು, ಇದೊಂದು ಸ್ಟ್ಯಾಂಡು ಆ್ಯಂಡ್ ಯೋಗ ಮ್ಯಾಟ್ ಆ್ಯಂಡ್ ವೇಫರ್ ಮೇಕರ್, ಮತ್ತು ಇದು ವ್ಯಾಕ್ಯೂಮ್ ಕ್ಲೀನರ್. ಒಂದೇ ನಿಮಿಷ ಇರು. ಇದ್ರ ಪ್ರೈಸ್ ಬಂದು 2750 ಅಂದ್ಕೊಳ್ಳಿ, $49 ಅಷ್ಟು. ಆ್ಯಂಡ್ ಇದ್ರ ತುಂಬ ವಸ್ತುಗಳಿದ್ದಾವೆ, ತೋರಿಸ್ತೀನಿ ನಿಮಗೆ, ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು. ಇರು ಐಸ್ ಕ್ರೀಮ್ ಇದರಲ್ಲಿಲ್ಲ, ಒಂದು ನಿಮಿಷ ಇರು ತೋರಿಸ್ತೀನಿ ನಿಮಗೆ, ಇದರಲ್ಲಿಲ್ಲ. ಓಕೆ, ಇವಾಗ ಎಲ್ಲ ವಸ್ತುಗಳನ್ನ ತೆಗೆದಿಡ್ತಾ ಇದ್ದೀನಿ. ಹೇಳ್ದಾಗೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಲೇಟ್ ಕೂಡ ಆಗಿದೆ. ಬಟ್ ಸ್ಟಿಲ್ ತೆಗೆದಿಡಲೇಬೇಕು, ಇಲ್ಲಾಂದರೆ ವಸ್ತುಗಳೆಲ್ಲ ಹಾಳಾಗಿಬಿಡುತ್ತೆ. ಸ್ಪೆಷಲಿ ಫ್ರಿಜ್ಜಲ್ಲಿಡೋವಂಥ ವಸ್ತುಗಳನ್ನೆಲ್ಲನೂ ತೆಗೆದಿಟ್ಟು ಅದನ್ನು ಕ್ಲೀನಾಗಿ ಎತ್ತಿಟ್ಬಿಟ್ರೆ ಒಂದು ಕೆಲಸ ಮುಗ್ದೋಗುತ್ತೆ. ಆ್ಯಂಡ್ ಆಗಲೇ ಹೇಳ್ದಾಗೆ ಇದು ಶುರು ಆಗಿರೋದ್ರಿಂದ ಎಲ್ಲ ವಸ್ತುಗಳೂ ಒಂದೊಂದೇ ತರ್ತಾ ಇದ್ದೀವಿ. ಎಲ್ಲ ತರಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ಬೇಸಿಕ್ ವಸ್ತುಗಳಾದರೂ ಬೇಕೇ ಬೇಕು, ಹಾಗಾಗಿ ತೊಗೊಂಡು ಬರ್ತಾಯಿದ್ದೀವಿ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಾಗೆ ನಾವಿಲ್ಲಿ ಸ್ಪಾನ್ಸರ್ಶಿಪ್ ಮೇಲೆ ಬಂದೇ ಇಷ್ಟೊಂದು ಸ್ಟ್ರಗಲ್ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಅಂದರೆ ಬೆಂಗಳೂರಲ್ಲಿದ್ರೂ ನಾವು ಇದೇ ಕೆಲಸ ಮಾಡ್ತಿದ್ವಿ, ಆ್ಯಂಡ್ ಇಲ್ಲಿ ಬಂದ್ರೂ ಅದೇ ಕೆಲಸ ಮಾಡ್ತಿದ್ವಿ. ಎಕ್ಸ್ಟ್ರಾ ನಮ್ಗೆ ಅಷ್ಟು ಲೈಫ್ ಸ್ಟೈಲಲ್ಲಿ ಅಷ್ಟು ಡಿಫ್ರೆನ್ಸ್ ಇಲ್ಲ, ಆದ್ರೂ ನಮಗೆ ಒಂಥರ ಸ್ಟ್ರಗಲ್ ಅಂತ ಅನಿಸುತ್ತೆ. ಎಷ್ಟೊಂದು ಜನ ಕ್ವಶನ್ ಕೇಳೋದೇನೆಂದರೆ ಇಲ್ಲಿ ಬರೋಕ್ಕೆ ಎಷ್ಟು ಖರ್ಚಾಗುತ್ತೆ, ಏನು ಬರೋಕ್ಕೆ ತುಂಬ ಟ್ರೈ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಹೇಳೋದೇನು ಅಂದರೆ ನೀವು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಬರೋದು ನಿಜವಾಗ್ಲೂ ಬರ್ತಿದೆಯಾ ಅಂತ ಫಸ್ಟ್ ತಿಳ್ಕೊಳ್ಳಿ. ಏನಕ್ಕೆ ಅಂದರೆ ಇಟ್ಸ್ ನಾಟ್ ದ್ಯಾಟ್ ಈಸಿ. ಇವಾಗ ಸ್ಪೆಷಲಿ ಕೋವಿಡ್ ಎಲ್ಲ ಮುಗಿದು ಆದಮೇಲೆ ಇವಾಗ ಏನು ಜನ ಬರ್ತಿದ್ದೀವಲ್ಲ ನಾವು, ನಮಗೆಲ್ಲ ಈ ಮನೆಗಳು ತುಂಬ ಕಾಸ್ಟ್ಲಿ ಇದೆ ಇವಾಗ. ರೆಂಟೆಲ್ಲ ನಮಗಿಂತ ಮುಂಚೆ ಇರೋವಂಥ ಮನೆಗಳು ಏನು ಕೋವಿಡ್ಗಿಂತ ಮುಂಚೆ ಅಥವಾ ಕೋವಿಡ್ ಟೈಮಲ್ಲಿ ಯಾರ್ಯಾರು ಬಂದಿದ್ದಾರೋ ಅವ್ರಿಗೆಲ್ಲ ತುಂಬ ಕಮ್ಮಿ ರೆಂಟ್ ಇದೆ ಅವ್ರಿಗೆ. ನಮಗಿಂತ ಆಲ್ಮೋಸ್ಟ್ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು, ಅಥವಾ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಮೌಂಟ್ನ ಪೇ ಮಾಡ್ತಿದ್ದಾರೆ ಇಷ್ಟೇ ದೊಡ್ಡ ದೊಡ್ಡ ಮನೆಗಳಿಗೆ. ಬಟ್ ನಮಗೆ ತುಂಬ ಕಾಸ್ಟ್ಲಿ ಇದೆ ಇವಾಗ. ಆ್ಯಂಡ್ ಫಸ್ಟು ಅದೇ ಹೇಳ್ದಾಗೆ ಫಸ್ಟ್ ನೀವು ಮೈಂಡ್ನ ಸೆಟ್ ಮಾಡ್ಕೊಳ್ಳಿ. ಬರೀ ದುಡ್ಡು ಅಷ್ಟೇ ಅಲ್ಲ, ದುಡ್ಡು ಖರ್ಚಾಗೋದು ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಈ ಸ್ಟೂಡೆಂಟ್ಸ್ ಸ್ಪೆಷಲಿ ಇಂಡಿಯಾದಲ್ಲಿದ್ದಂಗೆ ಹೋಗ್ಬಿಟ್ಟು ಕಾಲೇಜ್ಗೆ ಹೋಗ್ವಿ ಬಂದ್ವಿ ಅನ್ನೋ ಥರ ಇರೋದಿಲ್ಲ. ಇಲ್ಲೆಲ್ಲ ಪಾರ್ಟ್ ಟೈಮ್ ಜಾಬ್ಗಳೆಲ್ಲ ಮಾಡಿಕೊಂಡು ನಿಮ್ಮ ಖರ್ಚುಗಳನ್ನ ನೀವು ತೆಗಿಬೇಕಾಗತ್ತೆ, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದಿಷ್ಟು ಗ್ರಾಸರಿ ತೊಗೊಂಡು ಬಂದ್ವಿ. ನಿಮಗೆ ಒಂದೊಂದೇ ತೋರ್ಸೋಕ್ಕೆ ಹೋಗಲ್ಲ, ಆಲ್ರೆಡಿ ತುಂಬ ಐಟಮ್ಸ್ನ ತೋರಿಸ್ಬಿಟ್ಟಿದ್ದೀನಿ. ಸೊ ಇದು ನೋಡ್ಬೋದು, ಚಿಕನ್ ತೊಗೊಂಡು ಬಂದೆ. ಈ ಥರ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ತುಂಬ ಸಿಕ್ಕತ್ತೆ, ಚಿಕನ್ ಆಗಲಿ ಎನಿ ನಾನ್ ವೆಜ್ ಐಟಮ್ಸ್. ಆ್ಯಂಡ್ ಇದು ಫಸ್ಟ್ ಟೈಮ್ ತೊಗೊಂಬಂದಿರೋದು, ಟೇಸ್ಟ್ ಮಾಡಿ ನೋಡಬೇಕು. ರಿಯಲ್ ಫ್ರೂಟ್ ಜ್ಯೂಸ್, ಇದರಲ್ಲಿ ಏನೂ ಆ್ಯಡೆಡ್ ಇಲ್ಲ ಅಂತ. ಅದು ಬಿಟ್ಟರೆ ಹಾಲು ಮತ್ತು ಕ್ಯಾಬೇಜ್ ಆ್ಯಂಡ್ ಚೀಸ್, ಬಟರ್, ಎಗ್ಸ್ ಅಷ್ಟೇ. ಸ್ಯೂ ತುಂಬ ಕೇಳ್ತಾ ಇದ್ಲು, ಬ್ರಾಕ್ಲಿ ಬೇಕು ಅಂತ. ಬೇರೆ ಮಕ್ಕಳೆಲ್ಲ ತೊಗೊಂಡು ಬಂದು ಸ್ಕೂಲಲ್ಲಿ ನೋಡಿರ್ತಾಳೆ, ಅವರೆಲ್ಲ ತಿನ್ನೋದನ್ನು ನೋಡಿ ಕೇಳ್ತಾ ಇದ್ಲು. ಸೊ ಅದನ್ನು ತೊಗೊಂಡು ಬಂದೆ. ಆ್ಯಂಡ್ ಇದೊಂದು ಫ್ರಿಜ್ಜಲ್ಲಿ ಇಡೋದಕ್ಕೆ ಐಸ್ ಕ್ಯೂಬ್ಸ್. ಇದು ಏನಾದರೂ ನಾನು ಏನಾರ ಮಾಡಿಟ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಾರ ಮಾಡಿದಾಗ ಅದಕ್ಕೂ ಯೂಸ್ ಆಗುತ್ತೆ. ಸೊ ಅಷ್ಟೇ. ಐಸ್ ಕ್ರೀಮ್ ತೋರಿಸು ನಿಂದು. ಐಸ್ ಕ್ರೀಮ್ದಲ್ಲಿ
ತೋರಿಸು 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 ಸಿಹಿ ತೊಗೊಂಬಂದಿರೋದು ತೋರಿಸು ಬೇಗ. ಸರಿ ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬೈ, ಟೇಕ್ ಕೇರ್.